ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಮಹಾಲಕ್ಷ್ಮಿ ಬಡಾವಣೆಯ ಸೆಟ್ಟಹಳ್ಳಿ ಕೆರೆ ದಡದಲ್ಲಿ ದೇವರ ಮಕ್ಕಳಾದ ಮಂಗಳಮುಖಿ ಸಮುದಾಯದ ಪರಿಶ್ರಮದಿಂದ ನಿರ್ಮಾಣವಾಗಿರುವ ಶ್ರೀ ಯಲ್ಲಮ್ಮ ತಾಯಿ ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಾಲಯದ 11ನೇ ವರ್ಷದ ಕರಗ ಹಾಗೂ ಕೊಂಡೋತ್ಸವ ಅದ್ದೂರಿಯಾಗಿ ಜರುಗಿತು. ನಗರದ ಮಂಗಳ ದ್ವಾರಪೇಟೆಯ ಶ್ರೀ ಮುತ್ತುಮಾರಿಯಮ್ಮ ಭಕ್ತಾದಿಗಳು ತಂಬಿಟಿನ ಆರತಿಯೊಂದಿಗೆ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದಿಂದ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮೆರವಣಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ನಗರದ ರಾಜಬೀದಿಯಲ್ಲಿ ಸಾಗಿತು. ನಂತರ ರಾತ್ರಿ 8ರಲ್ಲಿ ಕೊಂಡೋತ್ಸವ ನಡೆಯಿತು. ಮಾರನೇ ದಿನ ಅಂದರೆ ಬುಧವಾರ ಸಾವಿರಾರು ಮಂದಿಗೆ ಅನ್ನಸಂತರ್ಪಣೆ ಆಯೋಜಿಸಿದ್ದರು. ಈ ಎಲ್ಲ ಕಾರ್ಯಕ್ರಮಗಳು ಸಮಾಜ ಸೇವಕರಾದ ರಾಂಪುರ ರಾಜಣ್ಣರವರ ನೇತೃತ್ವದಲ್ಲಿ ನಡೆದದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಗೀತಮ್ಮ, ಆರತಿಯಮ್ಮ, ನಾಗಲಕ್ಷ್ಮಮ್ಮ, ರಂಜಿತಮ್ಮ, ತುತಿಯಮ್ಮ, ಸುಮಾಹಮ್ಮ, ಲಲಿತಮ್ಮ, ದಿವ್ಯಮ್ಮ, ರಾಧಮ್ಮ, ರಾಶಿಯಮ್ಮ, ಮಂಜಮ್ಮ, ಮಾಧುರಿಯಮ್ಮ, ಸಂಗೀತಮ್ಮ, ಕರುನಾಡ ಚಟಾಯಿ ನಾಯಕರು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಂಗಳಮುಖಿಯರು, ದೇವಾಲಯದ ಅರ್ಚಕರಾದ ಸಂಜೀವ, ಸುಗಂಧ, ರಚನಾ ಹಾಜರಿದ್ದರು. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಕಲ ಕರುನಾಡ ಜನತೆಗೆ ನಮ್ಮ ಮಂಗಳಮುಖಿಯ ಸಮುದಾಯದಿಂದ ಎಲ್ಲರಿಗೂ ವಂದನೆಗಳು. ಈ ಮೂಲಕ ಏನು ಹೇಳ್ತೀವಿ ಅಂದರೆ, ಇಲ್ಲಿ ಬಂದು ಶ್ರೀ ಅಂಗಾಳ ಪರಮೇಶ್ವರಿ ಯಲ್ಲಮ್ಮ ತಾಯಿ ನೆಲೆಸಿರೋ ಜಾಗ. ಹಿಂದೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯ ತಲೆ ಮಂಗಳಮುಖಿಯರು ಏರಿ ಮೇಲೆ ಮಾಡ್ಕೊತಿದ್ರಂತೆ. ಅದು ನಮ್ಗೆ ಗೊತ್ತಾಗಿ ನಾವೇ ಕಾರಣ ಅಂತಲ್ಲ, ಇಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ನಮ್ಮ ಸಮುದಾಯದವರು ಮತ್ತು ನಮ್ಮ ಗುರು ಹಿರಿಯರು ಎಲ್ಲ ಭಾಗಿಯಾಗಿ ಈ ಸನ್ನಿಧಾನವನ್ನ ನಡೆಸ್ಕೊಂಡು ಹೋಗ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮಗೂ ಮನೆ ಇಲ್ಲ. ಮಂಗಳಮುಖಿ ಅಂದ ತಕ್ಷಣ ಯಾರೋ ಬೀದಿಲೋಗರು ಸಹ ಕಡೆ ಕಾಣ್ತಾರೆ, ನಮಗೂ ಮನೆ ಇಲ್ಲ. ಆದ್ರೂ ನಾವು ದೇವ್ರು ಮಾಡ್ಬೇಕು ಅಂತೇಳಿ ಒಂದು ದೇವಸ್ಥಾನ ಕಟ್ಕೊಂಡಿದೀವಿ. ಆ ದೇವಸ್ಥಾನನ ಅಧಿಕಾರಿಗಳು ನಮಗೆ ಬಿಟ್ಕೊಟ್ಟು ಜೀರ್ಣೋದ್ಧಾರ ಮಾಡ್ಕೊಡ್ಬೇಕು, ನಮ್ಮ ಸನ್ನಿಧಾನ ನಮಗೆ ಮರುಕಲ್ಪಿಸ್ಕೊಡ್ಬೇಕು ಅಂತ ನಾವು ಅವ್ರು ಕೇಳ್ಕತ್ತೀವಿ. ಮತ್ತೆ ಈ ದೇವಸ್ಥಾನ ಬಂದ ಭಕ್ತಾದಿಗಳಿಗೂ ಎಲ್ಲರೂ ಸಹ ಒಳ್ಳೇದಾಗ್ತಿದೆ, ಬಂದವರು ಸಹ ಎಲ್ಲರೂ ನಮ್ಗೆ ಒಳ್ಳೇದಾಗ್ತಿದೆ ಅಂತಾನೆ ಹೇಳ್ತಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ನಮ್ಮ ಕರುನಾಡ ಜನತೆಗೆ ಎಲ್ಲ ಸುಖಭಾಗ್ಯವನ್ನು ಕೊಡ್ಲಿ, ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ವರ್ಷ ವರ್ಷ ಕರಗ ಮಹೋತ್ಸವ ಮತ್ತು ಕೊಂಡೋತ್ಸವವನ್ನು ಮಾಡುತ್ತೇವೆ. ಸರ್ವಜನ ಸುಖಿನೋ ಭವಂತು. ಈ ಒಂದು 3 ವರ್ಷದಲ್ಲಿ ನಮ್ಮ ರಚನಾಮ್ಮ ಅವರು ಈ ದೇವಸ್ಥಾನ ಇಲ್ಲಿ ಮಾಡಬೇಕು ಅಂತ ಒಂದು ಯಲ್ಲಮ್ಮ ದೇವಿಯ ಒಂದು ವಿಗ್ರಹನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ ನಂತರ ಇಲ್ಲಿ ತುಂಬಾ ಎಲ್ಲ ಕೊಳಚೆ ಪ್ರದೇಶ, ಇದು ತುಂಬಾ ಕೆರೆ ಎಲ್ಲ ತುಂಬಾ ಕಲುಷಿತವಾಗಿರ್ತದೆ. ಆ ತಾಯಿ ಬಂದು ಇಲ್ಲಿ ನೆಲೆಸಿದ ಮೇಲೆ ಇವರೊಂದು ಹಬ್ಬ ಮಾಡ್ತಾರೆ. ಹಬ್ಬ ಮಾಡಿದ್ಮೇಲೆ ಏನು ಕಾಕತಾಳೀಯನೇ ಏನೋ ಈ ಕೆರೆ ಎಲ್ಲ ಪುನಶ್ಚೇತನ ಆಗ್ತದೆ. ಈ ಕೆರೆನೆಲ್ಲ ತುಂಬಾ ಕ್ಲೀನ್ ಮಾಡ್ತಾರೆ. ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಕಲುಷಿತ ಇದ್ದಂತ ಕೆರೆ ತುಂಬಾ ಇದಾಗ್ತದೆ. ತುಂಬಾ ಚೆನ್ನಾಗಿ ಬಡಾವಣೆಯಲ್ಲಿ ಎಲ್ಲ ಕಸ ಹಾಕ್ತಿದ್ದವರು ಕೂಡ ಏನು ಆಗ್ತಾನೆ ಇಲ್ಲಿ ತುಂಬಾ ಗಂಭೀರವಾಗಿ ಈ ತಾಯಿ ಸೇವೆ ಮಾಡಿಕೊಂಡು ಅಂಗಾಳ ಪರಮೇಶ್ವರಿಯ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಯಲ್ಲಮ್ಮ ದೇವಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕಳೆದ 3 ವರ್ಷಗಳಿಂದ ಹಂತ ಹಂತವಾಗಿ ಇವತ್ತು ಇಷ್ಟು 1000 ಜನ ಸೇರೋಕೆ ತಾಯಿ ನಮ್ಮ ರಚನಾಂಬ ಅವರು ಇಷ್ಟೊಂದೆಲ್ಲ ಕಾರ್ಯಕ್ರಮನ ಅಲ್ಲಿರೋ ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಇಷ್ಟೊಂದೆಲ್ಲ ಮಾಡಿ, ಅವರೇ ಕೂಡ ಈ ದೇವಸ್ಥಾನದ ಅರ್ಚಕರು, ಅವರೇನೆ ಕೊಂಡಾದು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ಕೊಲ್ಲಾಪುರದಮ್ಮ ದೇವಸ್ಥಾನದ ಹತ್ರ ಹೂವಂಬಾಳೆ ಮಾಡಿಕೊಂಡು ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ತುಂಬಾ ಅದ್ಭುತವಾಗಿ ನಡೀತು. ತಾಯಿ ಅವ್ರಿಗೆ ಕೊಂಡಾದಾಗ ಅವ್ರಿಗೆ ಯಾವುದೇ ಶಕ್ತಿ ಕೊಟ್ಟು, ಸುಮ್ಮನೆ ಕಾಕತಾಳಿ ಅಲ್ಲ, ಯಾವುದೋ ಒಂದು ಶಕ್ತಿ ಅವ್ರ ಮೈ ಮೇಲೆ ಬಂದಿತ್ತು ಅಂತ ನಾನು ಹೇಳ್ತಾ, ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಒಂದು ಕಾರ್ಯಕ್ರಮಕ್ಕೆ ಬಂದು. ಇಂಥ ಒಂದು ಸನ್ನಿವೇಶ ಮತ್ತೆ ಇನ್ನೂ ಹೆಚ್ಚೆಚ್ಚಾಗ್ತಾ ಇದೆ. ಮೊದಲನೇ ವರ್ಷ ಕಡಿಮೆ ಜನ ಇದ್ರು, ಆಮೇಲೆ ಭಕ್ತಾದಿಗಳು ಜಾಸ್ತಿ ಆದ್ರು. ಈಗಂತೂ ಯಥೇಚ್ಛವಾದಂಥ ಭಕ್ತಾದಿಗಳಾಗಿದ್ದಾರೆ. ಏನ್ ಹೇಳ್ತಾರೆ, ಚನ್ನಪಟ್ಟಣಾದ್ಯಂತ ಬನ್ನಿ, ನೀವು ಎಲ್ಲ ಬನ್ನಿ ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ. ನೋಡೋಣ ಮುಂದಕ್ಕೆ ತಾಯಿ ಅಂಗಾಳ ಪರಮೇಶ್ವರಿ ಯಲ್ಲಮ್ಮ ಹೇಗೆ ನಡ್ಕೊಳ್ತೀವಿ, ಹೇಗೆ ನಮ್ಮನ್ನು ನಡೆಸ್ಕೊಳ್ತಾರೆ ಆ ರೀತಿ. ಧನ್ಯವಾದಗಳು.